ಹಸಿರು ಬಟ್ಟೆ ಹಾಕಿದ್ರೆ ನನಗೆ ಒಂದು ಸಿಗ್ನಲ್ ಏನಂದ್ರೆ ನೀನು ನನ್ನ ಮೇಲೆ ಇಂಟ್ರೆಸ್ಟೆಡ್ ಇದೆಯಾ ಅಂತ ಹೇಳಿ. ಯಾವುದೇ ₹1 ನಾವು ಮುಟ್ಟುವಂತ ಜನಗಳ ಅದೇ ನೀವು ಬರೀ ಹೆಣ್ಮಕ್ಳನ್ನು ಮಾತ್ರ ಮುಟ್ಟಿದ್ದು, ದೊಡ್ಡ ಮುಟ್ಟಲ್ಲ. ಇದ್ರಲ್ಲಿ ಯಾರು ನಿಮ್ಮನ್ನೆಲ್ಲ ಸುಧಾರಿಸ್ತೀವಿ ನಾವು, ಹೇಳಿ ಯಾರು ಬೇಕು ನಿಮ್ಗೆ ಹೇಳಿ, ಎಲ್ಲ ಸುಧಾರಿಸ್ತೀವಿ. ಎಪಿಎಂಸಿ ಕಚೇರಿಯ ಗ್ರೂಪ್ ಡಿ ಮಹಿಳಾ ನೌಕರರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಹಿನ್ನೆಲೆಯಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯೆ ಪ್ರತಿಭಾ ಕುಳಾಯಿ ನೇತೃತ್ವದ ಮಹಿಳೆಯರ ತಂಡ ಜುಲೈ 27 ಸೋಮವಾರ ಎಪಿಎಂಸಿ ಕಚೇರಿಗೆ ತೆರಳಿ ಕಾರ್ಯದರ್ಶಿ ಸಿಎಚ್ ಮೋಹನ್ ಅವರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಹಸಿರು ಸೀರೆ ಹಾಕ್ಲಿಕ್ಕೆ ಬನ್ನಿ ಕೇಳಿದಾರಲ್ಲ, ನಿಮ್ಗೆ ಯಾವ ಕಲರ್ ಸೀರೆ ಬೇಕು? ಇದ್ರಲ್ಲಿ ಯಾರು ನಿಮ್ಮನ್ನೆಲ್ಲ ಸುಧಾರಿಸ್ತೀವಿ ನಾವು, ಹೇಳಿ ಯಾರು ಬೇಕು ನಿಮ್ಗೆ ಹೇಳಿ, ಎಲ್ಲ ಸುಧಾರಿಸ್ತೀವಿ. ಅನ್ಯಾಯವಾಗಿ ಮಾತಾಡಿದ್ರೆ ಸಂತ್ರಸ್ತೆ ಕಳೆದ 2 ವರ್ಷಗಳಿಂದ ಕೆಲಸ ಮಾಡುತ್ತಿರುವ ವೇಳೆ ಆರೋಪಿ ಅಸಭ್ಯವಾಗಿ ವರ್ತಿಸಿ ಸಹಕರಿಸಿದರೆ ಸಂಬಳ ಹೆಚ್ಚಿಸುವ ಆಮಿಷ ಒಡ್ಡಿ ಕಿರುಕುಳ ನೀಡುತ್ತಿದ್ದ ಎಂದು ಆರೋಪಿಸಿದ್ದಾರೆ. ಹೋಗ್ತಾಳೆ, ನೀವೇನು ಉಪಕಾರ ಮಾಡ್ಲಿಲ್ಲ, ಅವಳನ್ನು ಎಲ್ಲ ರಾಣಿ ತರ ಕೂರಿಸ್ಕೊಂಡು 15,000 ಕೊಡ್ತಾ ಇಲ್ಲ, ಅವಳಿಗೆ ಕಕ್ಕುಸ್ ತೊಳಿತಾಳೆ, ಅಲ್ಲಿ ಗುಡಿಸ್ತಾಳೆ, ಅದೆಲ್ಲ ಮಾಡಿದಕ್ಕೆ ಅವಳು 15,000 ಮನೆ ಕೊಂಡೋಗ್ತಾಳೆ. ನೀವೇನು ಉಪಕಾರ ಮಾಡ್ತಾ ಇಲ್ಲ, ದುಡ್ಡನ್ನು ಕೊಂಡೋಗ್ತಾ ಇದ್ದಾಳೆ. ಉಪಕಾರ ಮಾಡ್ಲಿಕ್ಕೆ ಹೊರಟಿದ್ದೀರಿ, 5,000 ಜಾಸ್ತಿ ಮಾಡಿ, ಅದೆಲ್ಲ ಬೇಡ. ಈ ಕುರಿತು ಪ್ರತಿಭಾ ಕುಳಾಯಿ ಅವರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಮಹಿಳೆಯರ ತಂಡ ಕಚೇರಿಗೆ ತೆರಳಿ ಆಕ್ರೋಶ ವ್ಯಕ್ತಪಡಿಸಿತು. ಈ ಗ್ರೂಪ್ ವರ್ಕರ್ ಬಂದು ನಿಮ್ಮ ಬಗ್ಗೆ ಅಲ್ಲಿ ಮುಟ್ತಾನೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾಳೆ ಅಂತಾದ್ರೆ ಬಹಳ ಅನ್ಯಾಯ ವಿಚಾರ. ಅನ್ಯಾಯನ? ಅಯ್ಯೋ ದೇವರೇ, ದುರುಪಯೋಗ ನೋಡಿ ನಾವು ಅಷ್ಟು ಸುಲಭಕ್ಕೆ ಅಂತೂ 100% ಬಿಡುದಿಲ್ಲ, 100% ಬಿಡುದಿಲ್ಲ. ಇದಕ್ಕೆ ಆ ಹುಡುಗಿಗೆ ಜಸ್ಟಿಸ್ ಸಿಕ್ಕುವರೆಗೆ ಗೊತ್ತಾಯ್ತಲ್ಲ, ಮತ್ತೆ ಅಟ್ ಎನಿ ಕಾಸ್ಟ್ ಅವಳನ್ನು ನೀವು ಇಲ್ಲಿಂದ ಟರ್ಮಿನೇಟ್ ಮಾಡಿದ್ರಿ ಅಂತ ಆದ್ರೆ ಇಲ್ಲೇ ಬಂದು ಧರಣಿ ಕುತ್ಕೊಳ್ತೇವೆ. ಯು ಟೇಕ್ ಮೈ ವರ್ಡ್, ನಿಮಿಷ ಅಮ್ಮ, ನಾವು ಸೆಕ್ಯೂರಿಟಿಯಲ್ಲಿ ಕೆಲಸ ಮಾಡೋರ್ ವಿಚಾರದೊಳಗಡೆ ವಿಚಾರದಲ್ಲಿ ಅವರಿಗೆ ಸಂಪೂರ್ಣವಾಗಿ ಅವರಿಗೆ ತಲುಪುವ ಹಾಗೆ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಇಲ್ಲಿ ಯಾರನ್ನಾದ್ರೂ ಕೇಳ್ಬೋದು, ಯಾವುದೇ ₹1 ನಾವು ಮುಟ್ಟುವಂತ ಜನಗಳ ಅದೇ ನೀವು ಬರೀ ಹೆಣ್ಮಕ್ಳನ್ನು ಮಾತ್ರ ಮುಟ್ಟಿದ್ದು, ದೊಡ್ಡ ಮುಟ್ಟಲ್ಲ. ನೀವು ಬರೀ ಹೆಣ್ಮಕ್ಳು ಏನು ಏನು ಏನ್ ಮಾಡ್ತೀರಿ, ಏನ್ ಮಾಡ್ತೀರಿ, ಅಲ್ಲ ಏನ್ ಮಾಡ್ತೀರಿ, ಏನ್ ಮಾಡ್ತೀರಿ, ಏನ್ ಮಾಡ್ತೀರಿ ಅಂದೆ ನೀವು ಅವಳ ಮೈ ಮುಟ್ಟಿದ್ದಕ್ಕೆ ಯಾಕೆ ಯಾರಾಗ್ಲೂ ಬಂದು ಹೇಳ್ತಾರ? ನಾನ್ ಸಿಂಪಲ್ ಆಗಿ ಯಾರಾದ್ರೂ ಬಂದು ಹೇಳ್ತಾರ ಒಬ್ಬ ಗಂಡಸ್ ನನ್ನ ಮೈ ಮುಟ್ತಾನೆ ಅಂತ ಯಾರಾದ್ರೂ ಸುಮ್ಮನೆ ಬಂದು ಹೇಳ್ತಾರ? ಸಮಾಧಾನ ಮಾತಾಡಿದ್ರೆ ಅಲ್ಲ ಸರ್, ಏನು ಇಲ್ಲದೇನ್ ಮಾಡ್ತೀರಾ? ಸಮಾಧಾನವಾಗಿ ಮಾತಾಡ್ತಾ ಇರೋದು ಅಲ್ಲ. ನೀವು ಯಾರೋ ಒಬ್ರು ಲೇಡಿ ಅಬ್ಬಲೆ ಅಂತ ಹೇಳಿ ಅವಳ ಮೈ ಮುಟ್ತೀರಾ ಅಂತ ಆದ್ರೆ ಘಟನಾ ಸ್ಥಳಕ್ಕೆ ಪಣಂಬೂರು ಠಾಣಾ ಪೊಲೀಸರು ಆಗಮಿಸಿ ಸಂತ್ರಸ್ತೆಯಿಂದ ದೂರು ಸ್ವೀಕರಿಸಿ ಪ್ರಕರಣದ ಕುರಿತು ತನಿಖೆ ನಡೆಸುವುದಾಗಿ ಭರವಸೆ ನೀಡಿದ್ದಾರೆ. ನನಗೆ ಮೊನ್ನೆ ಶುಕ್ರವಾರ ದಿನ ಒಂದು ಫೋನ್ ಕರೆ ಬರುತ್ತೆ. ಅವರೊಬ್ಳು ಲೇಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಗ್ರೂಪ್ ಡಿ ಅಲ್ಲಿ ಗುಡಿಸುದು ಒರೆಸುದು ಅಂತ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಅವ್ರು ಫೋನ್ ಮಾಡಿ ಹೇಳ್ತಾರೆ, ಇಲ್ಲಿ ನಮ್ದು ಸೆಕ್ರೆಟರಿ ಯಾರಿದ್ದಾರೆ CH ಮೋಹನ್ ಅಂತ ಹೇಳಿ, ಅವರು ನನ್ನ ಮೇಲೆ ಫಿಸಿಕಲ್ ಅಸಾಲ್ಟ್ ಮಾಡ್ತಾರೆ, ಮೈಕೈ ಎಲ್ಲ ಮುಟ್ತಾರೆ, ಬ್ಯಾಡ್ ಟಚ್ ಎಲ್ಲ ಕೊಡ್ತಾರೆ. ಮತ್ತೆ ಇದಕ್ಕಿಂತ ಮೊದಲು ಆ ರೀತಿ ಮಾಡ್ತಾ ಇದ್ರು. ಆ ಹೊತ್ತಲ್ಲಿ ಅವ್ರಿಗೆ ಸ್ಪಂದಿಸ್ತಿಲ್ಲ ಅಂತ ಹೇಳಿ ಫಸ್ಟ್ ಅವ್ರ ಆಫೀಸ್ ಒಳಗಡೆ ಕೆಲಸಕ್ಕಿದ್ರು, ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಕಷ್ಟದ ಕೆಲಸ, ಗುಡಿಸೋದು ಒರೆಸೋದು ಅಂತ ಕೆಲಸಕ್ಕೆ ಅವರನ್ನು ಹಾಕಿದ್ದಾರೆ. ಮೊನ್ನೆ ಅವ್ರನ್ನ ಕರೆಸಿ ಏನು ಹೇಳ್ತಾರೆ ಅಂದರೆ, ಮಂಡೇ ದಿನ, ಇವತ್ತು ಸ್ಯಾಟರ್ಡೆ ರಜೆ ಇತ್ತು, ಮಂಡೇ ದಿನ ಬರುವಾಗ ಹಸಿರು ಸೀರೆ ಉಟ್ಟು ಬರಬೇಕು ಅಥವಾ ಹಸಿರು ಬಟ್ಟೆ ಹಾಕಿ ಬರಬೇಕು. ಹಸಿರು ಬಟ್ಟೆ ಹಾಕಿದ್ರೆ ನನಗೆ ಒಂದು ಸಿಗ್ನಲ್ ಏನಂದರೆ ನೀನು ನನ್ನ ಮೇಲೆ ಇಂಟ್ರೆಸ್ಟೆಡ್ ಇದೆಯಾ ಅಂತ ಹೇಳಿ. ಇಲ್ಲ ಅಂತಾದರೆ ನಾನು ನನ್ನ ಕೆಲಸದಿಂದ ತೆಗಿತೇನೆ, ನನ್ನ ಏನು ಸ್ಯಾಟಿಸ್ಫ್ಯಾಕ್ಷನ್ ನೀನು ಮಾಡಿದರೆ ನಾನು ನಿನಗೆ ಸ್ಯಾಲರಿಯಲ್ಲಿ ಸಹ ಜಾಸ್ತಿ ಮಾಡ್ತೇನೆ ಅಂತ ಹೇಳಿದರು. ಇಂಥ ಪ್ರಕರಣಗಳು ತುಂಬ ಕಡೆ ತುಂಬ ವರ್ಕ್ ಪ್ಲೇಸಸಲ್ಲಿ
ಕೆಲಸ ಮಾಡುವ ಮಹಿಳೆಯರು ಫೇಸ್ ಮಾಡ್ತಾರೆ. ಬಟ್ ಈ ರೀತಿಯಾಗಿ ಫೋರ್ಸ್ಫುಲ್ ಆಗಿ ಅವರನ್ನು ಬಳಸೋದು ಇದು ಸರಿಯಲ್ಲ. ಆ ಲೇಡಿ ಯಾರಿದ್ದಾರೆ ಅವರು ಒಂದು ಮಿಡಲ್ ಏಜ್ನವರಾಗಿದ್ದಾರೆ, ಅವ್ರಿಗೆ 2 ಮಕ್ಕಳಿದ್ದಾರೆ, ಅವರು ಸಿಂಗಲ್ ಮದರ್ ಆಗಿದ್ದಾರೆ. ಏನೋ ಜೀವನದ ಕಷ್ಟದಿಂದ ಅವರು ಇಂಥ ಜಾಗಗಳಲ್ಲಿ ಬಂದು ಗುಡಿಸುವ ಒರೆಸುವ ಕೆಲಸ ಮಾಡಿಕೊಂಡು ಅವರ ಮಕ್ಕಳನ್ನು ಸಾಕ್ತಾ ಇದ್ದಾರೆ. ಸೊ ಇಂಥ ವ್ಯಕ್ತಿಗಳಿಂದಾಗಿ ಹೆಣ್ಮಕ್ಳಿಗೆ ಬದುಕಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಸೊ ಅವರು ಅವರ ಐಡೆಂಟಿಟಿಯನ್ನು ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಯಾಕೆಂದರೆ ಎಷ್ಟೋ ಹೆಣ್ಮಕ್ಳಿಗೆ ಆ ಧೈರ್ಯ ಇರುವುದಿಲ್ಲ, ಹೊರಗಡೆ ಬಂದು ಅದನ್ನು ಫೇಸ್ ಮಾಡುವಷ್ಟು ಧೈರ್ಯ ಅವರಿಗೆ ಇರುವುದಿಲ್ಲ. ಅದಕ್ಕೆ ನಾನು ಬ್ಯಾಕ್ವರ್ಡ್ ಕಮಿಷನ್ ಮೆಂಬರ್ ಆಗಿ ಇವತ್ತು ಒಂದು ಕಂಪ್ಲೇಂಟ್ ACP ಅವರಿಗೆ ನಾನು ತಲುಪಿಸ್ತಾ ಇದ್ದೇನೆ, ಈ ರೀತಿ ನಡೀತಾ ಇದೆ ಇಂಥ ಜಾಗದಲ್ಲಿ ಅಂತ ಹೇಳಿ. ಅವರನ್ನು ಸಂಜೆ ಅವ್ರ ಕೆಲಸ ಮುಗ್ದ ಮೇಲೆ, ಅವರಿಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ಮುಗ್ದ ಮೇಲೆ ನಾನು ಅವರನ್ನು ಸ್ಟೇಷನ್ ಕರ್ಕೊಂಡು ಹೋಗಿ ಅವ್ರ ಹತ್ರನೂ ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡ್ತೇನೆ. ಮತ್ತು ಕಮಿಷನರ್ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಇದರ ಬಗ್ಗೆ ಒಂದು ಒಳ್ಳೆ ರೀತಿಯ ತನಿಖೆ ಮಾಡಿಕೊಂಡು ಆ ಹುಡುಗಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಯೂಶಲಿ ಏನಾಗ್ತದೆ, ಇಂಥ ಪ್ರಕರಣಗಳೆಲ್ಲ ಹೊರಗೆ ಬಂದ ಕೂಡಲೇ ಈ ಮೇಲ್ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ, ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಅವರನ್ನು ಟರ್ಮಿನೇಟ್ ಮಾಡ್ತಾರೆ, ಕೆಲಸದಿಂದ ತೆಗೆದು ಹಾಕ್ತಾರೆ. ಸೊ ಈ ಹೆಣ್ಣು ಮಕ್ಕಳಿಗೆ ಹೆದರಿಕೆ ಇರ್ತದೆ, ಕೆಲಸದಿಂದ ತೆಗೆದು ಹಾಕಿದ್ರೆ ಮತ್ತೆ ನಮ್ಮ ಜೀವನ ಏನು, ನಮಗೆ ಕೆಲಸ ಎಲ್ಲಿ ಸಿಗುತ್ತೆ ಅಂತ ಹೇಳಿ. ನಾನು ಅವರಿಗೆ ಭರವಸೆ ಕೊಟ್ಟಿದ್ದೇನೆ, ಅವರು ಇಲ್ಲಿ ಎಷ್ಟು ಸಂಬಳಕ್ಕೆ ದುಡಿತಾ ಇದ್ದಾರೆ ಅದಕ್ಕಿಂತ ಜಾಸ್ತಿ ಸಂಬಳ ನಾನು ಅವ್ರಿಗೆ ಕಲ್ಪಿಸಿ ಕೊಡ್ತೇನೆ, ಅವ್ರಿಗೆ ಒಳ್ಳೆ ಕೆಲಸ ತೆಗೆಸಿ ಕೊಡ್ತೇನೆ ಅಂತ ಹೇಳಿ ಅವ್ರಿಗೆ ನಾನು ಪ್ರಾಮಿಸ್ ಮಾಡಿದ್ದೇನೆ. ಬಟ್ ಅದು ಇಂಪಾರ್ಟೆಂಟ್ ಅಲ್ಲ, ಎಲ್ಲಿಂದ ಹೆದರಿ ಓಡಿ ಹೋದ್ರು ಅಂತ ಹೇಳಿ ಆಗಬಾರ್ದು. ಅದಕ್ಕೆ ಈಗಾಗಲೇ ಆಫೀಸರ್ ಹತ್ರ CH ಮೋಹನ್ ಯಾರಿದ್ದಾರೆ, ಸೆಕ್ರೆಟರಿ APMC, ಅವರಿಗೆ ನಾವು ಹೇಳಿದ್ದೇವೆ, ಯಾವ ಕಾರಣಕ್ಕೆ ಸಹ ಆ ಹುಡುಗಿಗೆ ಮತ್ತೆ ಹ್ಯಾರಾಸ್ಮೆಂಟ್ ಆಗಬಾರ್ದು, ಅವಳು ಇಲ್ಲೇ ಇರಬೇಕು, ಇಲ್ಲೇ ಕೆಲಸ ಮಾಡಬೇಕು, ಮತ್ತೆ ಅವಳನ್ನು ಟರ್ಮಿನೇಟ್ ಮಾಡಬಾರ್ದು ಅಂತ ಹೇಳಿ. ಇಷ್ಟ ಇಲ್ಲಾದ್ರೆ ಯಾರಾದರೂ ಫೋರ್ಸ್ಫುಲ್ ಆಗಿ ಸೆಕ್ಷುವಲ್ ಅಸಾಲ್ಟ್ ಮಾಡ್ತಾರಂತಾದ್ರೆ, ಬ್ಯಾಡ್ ಟಚಸ್ ಕೊಡ್ತಾರಂತಾದ್ರೆ ಮೆಂಟಲಿ ಅವಳು ಡಿಸ್ಟರ್ಬ್ ಆಗ್ತಾಳೆ, ಮೆಂಟಲಿ ಅವಳು ವೀಕ್ ಆಗ್ತಾಳೆ, ಇಮೋಷನಲಿ ಅವಳು ಬ್ರೇಕ್ ಡೌನ್ ಆಗ್ತಾಳೆ. ಮತ್ತೆ ಅವಳಿಗೆ ಅವಳ ಜೀವನದ ಅವಳಿಗೆ ಯಾರು ಇಲ್ಲ ಸಪೋರ್ಟ್ ಮಾಡುವಂಥವ್ರು. ಆ ಸಂದರ್ಭದಲ್ಲಿ ಎಕನಾಮಿಕಲಿ, ಫೈನಾನ್ಷಿಯಲಿ ಎಲ್ಲ ರೀತಿಯಲ್ಲಿ ಅವಳು ಶಿ ಗೆಟ್ಸ್ ವೀಕ್. ಅದರ ಅಡ್ವಾಂಟೇಜ್ ಇಂಥವ್ರು ತಗೊಳ್ತಾರೆ. ಮಹಿಳಾ ಆಯೋಗಕ್ಕೂ ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡ್ತೇನೆ. ಮತ್ತೆ ಇವರ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ, ಅಲ್ಲಿದು ಅಧಿಕಾರಿಗಳು ಯಾರಿದ್ದಾರೆ, ಸರ್ಕಾರದ ಗಮನಕ್ಕೂ ನಾನು ಇದನ್ನು ತರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ.